ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 18ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 18. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿಯುಕ್ತೇನ ಚಾತ್ಮನ ಪರಿಪಶ್ಯತ್ಯುದಾಸೀನಂ ಪ್ರಕೃತಿಂ ಚ ಹತೌಜಸಂ. ಅನುವಾದ: ಆತ್ಮ ಸಾಕ್ಷಾತ್ಕಾರದ ಆ ಸ್ಥಿತಿಯಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಜ್ಞಾನ ಮತ್ತು ವಿರಕ್ತಿಗಳ ಅಭ್ಯಾಸದಿಂದ ಎಲ್ಲವನ್ನೂ ಯುಕ್ತವಾದ ಯಥಾದೃಷ್ಟಿಯಿಂದ ಕಾಣುತ್ತಾನೆ. ಆತನು ಐಹಿಕ ಜೀವನದ ಬಗ್ಗೆ ಉದಾಸೀನನಾಗುತ್ತಾನೆ. ಐಹಿಕ ಪ್ರಭಾವವು ಅವನ ಮೇಲೆ ಪರಿಣಾಮ ಮಾಡುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಯಾವಾಗ ಅವನು ತನ್ನ ಮನಸ್ಸು ಪ್ರಜ್ಞೆ ಇದನ್ನೆಲ್ಲ ಶುದ್ಧ ಮಾಡ್ಕೊಂಡಿರ್ತಾನೋ ಆ ಸಮಯದಲ್ಲಿ ಆತ್ಮ ತನ್ನನ್ನ ತಾನು ಐಹಿಕ ನೆಲೆಗೆ ಮೀರಿದಂತಹ ಈ ಐಹಿಕ ಪ್ರಪಂಚದಿಂದ ಮೇಲೆ ಒಂದು ಸ್ಥಿತಿ ಇದೆಯಲ್ಲ, ಆ ಅಲೌಕಿಕ, ಆ ರೀತಿ ಮಾಡಿಕೊಂಡು ಸ್ವಯಂ ಪ್ರಕಾಶವನ್ನಾಗಿ ಮತ್ತೆ ಗಾತ್ರದಲ್ಲಿ ಸೂಕ್ಷ್ಮವಾಗಿದ್ರೂ ಕೂಡ ಅಖಂಡಿತವಾಗಿರೋದನ್ನ ಕೂಡ ಅವನು ನೋಡ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಅಂದ್ರೆ ಆ ಸ್ಥಿತಿಗೆ ಹೋದಾಗ ನಾವು ಚಿಕ್ಕ 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 ಪಾರ್ಟ್ ಅಲ್ಲ, ನಾವೆಲ್ಲ ಸೇರಿ ಒಂದೇ ಇರೋದು ಅನ್ನೋದು ಅವರಿಗೆ ಅವಾಗ ಗೊತ್ತಾಗುತ್ತೆ ಅನ್ನೋದು ಅರ್ಥ. ಸೊ ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರದಂತ ಆ ಸ್ಥಿತಿಯಲ್ಲಿ, ಅಂದ್ರೆ ಯಾವಾಗ ಅವನು ಎಲ್ಲವನ್ನು ಅಖಂಡವಾಗಿ ನೋಡ್ತಾನೋ, ಅವನಿಗೆ ಆತ್ಮದ ಅರಿವು ಏನು ಅನ್ನೋದು ಗೊತ್ತಾಗಿರುತ್ತೋ ಆ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ಜ್ಞಾನ ಮತ್ತೆ ವಿರಕ್ತಿಗಳ ಅಭ್ಯಾಸದಿಂದ ಅವನು ತಿಳುವಳಿಕೆನೂ ತಿಳ್ಕೊಳ್ತಾ ಇರ್ತಾನೆ, ಮತ್ತೆ ಎಲ್ಲದರಿಂದ ಅವನು ವಿರಕ್ತನಾಗಿ ಅದನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ. ಇದು ಬೇಕು 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 ಅನ್ನೋದನ್ನ ಬಿಟ್ಟು ಇದ್ಯಾವುದು ನನಗೆ ಬೇಕಾಗಿಲ್ಲ, ಯಾಕಂದ್ರೆ ಇದೆಲ್ಲವೂ ಕೂಡ ಶಾಶ್ವತವಾಗಿರುವಂಥದ್ದಲ್ಲ. ನಾನು ಆತ್ಮ ಅಂತಂದ್ಮೇಲೆ ನಾನು ಪರಮಾತ್ಮ ಒಂದು ಹೊರತು ಇದ್ಯಾವುದು ನಂದಲ್ಲ ಅನ್ನೋದು ಅವನು ಗೊತ್ತಿರುತ್ತೆ. ಎಲ್ಲವನ್ನೂ ಕೂಡ ಅವನು ಯಥಾದೃಷ್ಟಿಯಲ್ಲಿ ಅದು ಹೇಗಿದೆಯೋ ಹಾಗೆ ನೋಡ್ತಾನ ಅವನು. ಈಗ ನಮ್ಗೆ ಹೆಂಗಾಗಿದೆ ಅಂದ್ರೆ ಅದೇನಿದೆಯೋ ಅದಲ್ಲ, ಅದರ ವಿಪರೀತವಾಗಿ ನಾವು ನೋಡ್ತಾ ಇರೋದು. ಈಗ ಕತ್ತಲೆ ಇದ್ದಾಗ ಹಗ್ಗವನ್ನ ನೋಡಿ ನಾವು ಹಾವು ಅಂತ ತಿಳ್ಕೊಳ್ತೀವಿ. ಎಲ್ಲೋ ಒಂದು ಚೂರು ಬೆಳಕಿರುತ್ತೆ, ಏನನ್ನೋ ನೋಡಿ ಒಂದು ಹಗ್ಗ ಬಿದ್ದಿರುತ್ತೆ ಅಥವಾ ನೇತಾಡ್ತಾ ಇರುತ್ತೆ ಅನ್ಕೊಳ್ಳಿ, ಅದನ್ನ ನೋಡ್ಬಿಟ್ಟು ನಾವು ಹಾವು ಅನ್ಕೊಳ್ತೀವಿ. ಈಗ ಅದು ಹಾವೋ ಅಥವಾ ಹಗ್ಗನೋ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ, ಆದ್ರೆ ನಾನು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ತೀನಿ. ಓ, ಇದು ಹಾವಿರಬಹುದು ಅಂತ. ಆ ಇರಬಹುದು ಅಂತ ಅನ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಭಯ, ಆತಂಕ ಏನೇನೋ ಶುರುವಾಗುತ್ತಲ್ವಾ. ಅದು ಹಿಂಗಾಗೋದ್ರೆ ಏನ್ ಮಾಡೋದು, ಅದು ಕಚ್ಬಿಟ್ರೆ ಏನ್ ಮಾಡೋದು, ಇವಾಗ ಏನ್ ಮಾಡ್ಲಿ, ಹಾಗೆ ಹೀಗೆ ಅಂತ ಏನೇನೋ ಓಡುತ್ತೆ. ಯಾಕಿದೆಲ್ಲ ಓಡ್ತು? ನಾನು ಅದನ್ನ ತಪ್ಪಾಗಿ ತಿಳ್ಕೊಂಡ ಕಾರಣದಿಂದ. ಆ ತಿಳ್ಕೊಳ್ಳೋದು ಸರಿಯಾಗಿದ್ದಿದ್ರೆ ನನಗಿಷ್ಟೆಲ್ಲ ಆತಂಕ, ದುಃಖ ಅದೇನೇನೋ ಆಗ್ತಿತ್ತಲ್ಲ, ಅದೆಲ್ಲ ಆಗ್ತಿತ್ತ ನನಗೆ? ಇಲ್ಲ. ಹೀಗೆ ನಾವು ಬದುಕ್ತಾ ಇರೋದು. ಈಗ ನಾವೇನು ಅನ್ಕೊಂಡಿದೀವೋ ಅದೆಲ್ಲ ನಾವು ತಪ್ಪು ತಪ್ಪು ಆಗಿ ಕಲ್ಪನೆ ಮಾಡಿಕೊಂಡು ನಾವು ಮಾಡ್ತಾ ಇರೋದು. ಆದರೆ ಯಾವಾಗ ನಮಗೆ ಜ್ಞಾನ ತಿಳುವಳಿಕೆ ಬರುತ್ತೋ ಆಗ ನಮಗೆ ಇದು ಹಗ್ಗ, ಇದು ಹಾವಲ್ಲ ಅನ್ನೋದು ಯಥಾಸ್ಥಿತಿಯಲ್ಲಿ ನಾವು ನೋಡೋದಕ್ಕಾಗತ್ತೆ. ಯಾವಾಗ? ಬೆಳಕಿದ್ದಾಗ. ಬೆಳಕು ಅಂದ್ರೇನೆ ಜ್ಞಾನ, ಕತ್ತಲೆ ಅಂದ್ರೇನೆ ಅಜ್ಞಾನ. ಸೊ ಎಲ್ಲಿವರೆಗೂ ನಾವು ಕತ್ಲಲ್ಲಿ ಇರ್ತೀವೋ ನಮಗೆ ಹಗ್ಗನೂ ಕೂಡ ಹಾವನಾಗೆ ಕಾಣಿಸ್ತಾ ಇರುತ್ತೆ. ಆದ್ರೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅವ್ರು ಯಾವಾಗ ಜ್ಞಾನವನ್ನ ತಿಳುವಳಿಕೆಯನ್ನೆಲ್ಲ ತಿಳ್ಕೊಂಡು ವಿರಕ್ತರಾಗ್ತಾ ಬರ್ತಾರೋ ಅವ್ರಿಗೆ ಅದು ಏನಿದೆಯೋ ಹಾಗೆ ಕಾಣಿಸೋದು ಶುರುವಾಗತ್ತೆ. ಅವನು ಐಹಿಕ ಜೀವನದ ಬಗ್ಗೆ ಅವನಿಗೆ ಉದಾಸೀನತೆ ಅನ್ನೋದು ಬರ್ತಾ ಹೋಗುತ್ತೆ. ಇದರಲ್ಲಿ ಏನು ಸತ್ವ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಐಹಿಕ ಪ್ರಭಾವ ಅವನ ಮೇಲೆ ಯಾವುದೇ ರೀತಿಯ ಪರಿಣಾಮನೂ ಮಾಡೋದಿಲ್ಲ. ಈಗ ನಮ್ಗೆ ಯಾರಾದರೂ ಏನಾದರೂ ಸ್ವಲ್ಪ ಅಂದುಬಿಟ್ರೆ ಸಾಕು, ನಮ್ಮ ಮನಸ್ಸಿಗೆ ಎಷ್ಟೊಂದು ನೋವಾಗ್ಬಿಡುತ್ತೆ, ದುಃಖ ಆಗ್ಬಿಡುತ್ತೆ. ಯಾಕೆ? ಇದು ನಾನು, ನಂದು, ನನ್ನವರು ಅಂತೆಲ್ಲ ತಿಳ್ಕೊಂಡಿರೋದ್ರಿಂದ. ಅದಕ್ಕೋಸ್ಕರ ಹಿಂಗೆಲ್ಲ ಆಗ್ತಾ ಇರೋದು. ಹಾಗಾದ್ರೆ ನಾವು ತಿಳ್ಕೊಳ್ಬಾರ್ದಾ ಅಂತ ನಮಗೊಂದು ಪ್ರಶ್ನೆ ಕೂಡ ಬರುತ್ತೆ. ಆದರೆ ವ್ಯವಹಾರದಲ್ಲಿ ಇರಬೇಕು ಅದೆಲ್ಲಾನು ಅಷ್ಟೇನೆ ಹೊರತು ಅದನ್ನ ತೀರಾ ನಾವು ಪರ್ಸ್ನಲ್ ಆಗಿ ತಗೊಳ್ಬಾರ್ದು. ಯಾಕಂದ್ರೆ ಇಲ್ಲಿರೋವರೆಗೂ ನನ್ನ ಸಾಧನೆ ಮಾಡಿಕೊಂಡು ನಂದು ಗುರಿ ಏನಿದೆಯೋ ಅದನ್ನ ನಾವು ತಲುಪೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋಬೇಕೇ ಹೊರತು ಇಂಥ ವಿಷಯಗಳಲ್ಲಿ ನಮ್ಮನ್ನ ನಾವು ಜಾಸ್ತಿ ತೊಡಗಿಸ್ಕೊಳ್ಬಾರ್ದು ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೋದು. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ.
ನಿರ್ದಿಷ್ಟ ರೋಗವೊಂದರ ಅಣುಗಳ ಸೋಂಕು ದುರ್ಬಲ ವ್ಯಕ್ತಿಯ ಮೇಲೆ ಪರಿಣಾಮಕಾರಿ ಆಗಬಲ್ಲದು. ಹಾಗೆಯೇ ಐಹಿಕ ಗುಣದ ಅಥವಾ ಮಾಯಾಶಕ್ತಿಯ ಪ್ರಭಾವವು ದುರ್ಬಲನ ಅಂದರೆ ಬದ್ಧಾತ್ಮನ ಮೇಲೆ ತೋರಬಹುದೇ ವಿನಃ ಮುಕ್ತಾತ್ಮನ ಮೇಲಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈಗ ಒಂದು ಸಣ್ಣ ಏನಾದರೂ ಒಂದು ಸೋಂಕು ಬಂತು ಅಂತ ಇಟ್ಕೊಳ್ಳಿ, ಈಗ ಯಾರು ವೀಕ್ ಆಗಿರ್ತಾರೋ ಅವನ ಶರೀರದಲ್ಲಿ ಆ ತಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಲ್ಲ ಅಂತಂದ್ರೆ ಅವನಿಗೆ ಬೇಗ ಆ ಸೋಂಕು ತಗಲಿಬಿಡುತ್ತೆ, ಅವನಿಗೆ ಕಾಯಿಲೆ ಬಂದ್ಬಿಡುತ್ತೆ. ಅದೇ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಅವಾಗೇನಾಗುತ್ತೆ, ಅವನಿಗೆ ಚಿಕ್ಕ ಚಿಕ್ಕ ಅಣುಗಳು ಬಂದು ಅವನಿಗೇನಾದ್ರೂ ಸೋಂಕಾದಾಗ ಅವನಿಗೇನು ಅದು ಎಫೆಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅವನಲ್ಲಿ ನಿರೋಧಕ ಶಕ್ತಿ ಅಂದ್ರೆ ಏನು, ಆ ರೋಗವನ್ನ ತಡೆಗಟ್ಟುವಂತ ಶಕ್ತಿ ಅವನಲ್ಲಿ ಇರೋದ್ರಿಂದ ಅವನ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ, ಅವನ ಮೇಲೆ ಪರಿಣಾಮಕಾರಿ ಆಗೋದಿಲ್ಲ. ಅದೇ ಯಾರಾದ್ರೂ ಒಬ್ಬ ತುಂಬ ವೀಕ್ ಇರ್ತಾನೆ, ಅವನಿಗೆ ರೋಗ ನಿರೋಧಕ ಶಕ್ತಿನೇ ಇಲ್ಲ, ಮೈಯಲ್ಲಿ ದುರ್ಬಲನಾಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವನ ಮೇಲೆ ಬೇಗ ಅದು ಅಟ್ಯಾಕ್ ಆಗ್ಬಿಡುತ್ತೆ, ಅವನಿಗೆ ರೋಗ ಬಂದೇ ಬಿಡುತ್ತಲ್ವಾ. ಅದೇ ರೀತಿ ಐಹಿಕ ಗುಣ ಇರುತ್ತಲ್ಲ ಅಥವಾ ಮಾಯಾಶಕ್ತಿಯ ಪ್ರಭಾವ ಅನ್ನೋದು ದುರ್ಬಲನ ಮೇಲೆ, ಅಂದ್ರೆ ಇಲ್ಲಿ ವೀಕ್ ಅಂದ್ರೆ ಯಾರು, ಬದ್ಧಾತ್ಮ. ಯಾರು ಮುಕ್ತಾತ್ಮನಾಗಿರ್ತಾನೋ, ಮುಕ್ತಿಯನ್ನ ಹೊಂದಿರ್ತಾನೋ, ಅವನಿಗೆ ಈ ಜಗತ್ತಿನ ಮೇಲೆ ಆಸಕ್ತಿನೇ ಇರೋದಿಲ್ವೋ ಅಂಥವನ ಮೇಲೆ ಅದು ಪ್ರಭಾವ ಬೀರೋದಿಲ್ಲ. ಆದರೆ ಬದ್ಧಾತ್ಮನ ಮೇಲೆ ಅದು ಪ್ರಭಾವ ಬೀರುತ್ತೆ. ಆತ್ಮ ಸಾಕ್ಷಾತ್ಕಾರವು ಮುಕ್ತ ಸ್ಥಿತಿಯ ಸ್ಥಾನವಾಗಿದೆ. ಜ್ಞಾನ ವೈರಾಗ್ಯಗಳುಳ್ಳವನು ತನ್ನ ಸ್ವರೂಪಾತ್ಮಕ ಸ್ಥಿತಿಯನ್ನು ಅರಿಯುತ್ತಾನೆ. ಜ್ಞಾನವಿಲ್ಲದೆ ಯಾರೂ ಸಾಕ್ಷಾತ್ಕಾರವನ್ನು ಹೊಂದಲಾರರು. ನೋಡಿದ್ರ, ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ನಮಗೆ ಗೊತ್ತಿಲ್ಲ. ಬರೀ ನಾವು ಏನು ಅಂದರೆ ಆಚರಣೆಗಳನ್ನು ಮಾಡ್ಕೊಂಡು ಇದ್ಬಿಡ್ತೀವಿ ಹೊರತು ಜ್ಞಾನದ ಕಡೆ ನಮ್ಮ ತಲೆ ಹೋಗೋದೇ ಇಲ್ಲ. ಆದರೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ನಾವೇನು ಮಾಡ್ತಾ ಇದ್ದೀವಿ ಅಥವಾ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಅದನ್ನು ತಿಳ್ಕೊಂಡಾಗ ತಾನೇ ಗೊತ್ತಾಗೋದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರ ಅನ್ನೋದು ಮುಕ್ತ ಸ್ಥಿತಿಯ ಸ್ಥಾನ. ಅವರು ಮುಕ್ತರಾಗಿದ್ದಾರೆ ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತೆ, ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ. ಆದರೆ ಇದು ಬರೋದು ಜ್ಞಾನದಿಂದ ಮತ್ತು ವೈರಾಗ್ಯದಿಂದ ಹೊರತು ಹಾಗೇ ಅವರಿಗೆ ಬಂದು ಬಿಡೋದಿಲ್ಲ. ಜ್ಞಾನ ಮತ್ತು ವೈರಾಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಅದರಲ್ಲೂ ಕೂಡ ನಾವು ತಿಳುವಳಿಕೆನೇ ತಿಳ್ಕೊಂಡಿಲ್ಲ ಅಂತಂದರೆ ನಾವು ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಇಲ್ಲದೆ ಯಾರೂ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಿಗೆ ಜ್ಞಾನ ಮತ್ತು ವೈರಾಗ್ಯ ಇರುತ್ತೋ ಅವರು ನನ್ನ ಸ್ವರೂಪ ಏನು, ನಾನು ಯಾವ ಸ್ಥಿತಿಲಿದ್ದೀನಿ ಇವಾಗ, ನಾನು ಏನು ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪರಮ ಚೈತನ್ಯದ ಸೂಕ್ಷ್ಮಾತಿ ಸೂಕ್ಷ್ಮ ವಿಭಿನ್ನಾಂಶವಾಗಿರುವೆನೆಂಬ ಸಾಕ್ಷಾತ್ಕಾರವು ವ್ಯಕ್ತಿಯನ್ನು ಐಹಿಕವಾದ ಬದ್ಧ ಜೀವನಕ್ಕೆ ಅನಾಸಕ್ತನನ್ನಾಗಿ ಮಾಡುತ್ತದೆ. ನೋಡಿ, ಯಾವಾಗ ನಮಗೆ ತಿಳುವಳಿಕೆ ಬರುತ್ತೋ ಏನು ಅಂದರೆ ಆ ಭಗವಂತನ ಸೂಕ್ಷ್ಮಾತಿ ಸೂಕ್ಷ್ಮ ವಿಭಿನ್ನಾಂಶ ನಾನು ಅನ್ನೋದು ಯಾವಾಗ ಗೊತ್ತಾಗುತ್ತೋ ಆಗ ಬದ್ಧ ಜೀವನದಿಂದ ಅವನು ಅನಾಸಕ್ತನಾಗ್ತಾನೆ. ಹೌದು, ನಾನು ಈ ರೀತಿ ಬದುಕಬಾರದು ಅಂತಂದ್ಬಿಟ್ಟು ಅದು ಭಕ್ತಿ ಸೇವೆಯ ಆರಂಭ ಅಂತ ಹೇಳೋದು. ಯಾವಾಗ ನಮಗೆ ಈ ಐಹಿಕದ ಬಗ್ಗೆ ಅನಾಸಕ್ತಿ ಬರುತ್ತೋ ಅಲ್ಲಿಂದ ಭಕ್ತಿ ಸೇವೆ ಪ್ರಾರಂಭ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ಐಹಿಕ ಕಾಲುಷ್ಯದಿಂದ ಮುಕ್ತನಾಗುವ ಹೊರತು ಆತ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲಾರ. ಆದ್ದರಿಂದ ಈ ಶ್ಲೋಕದಲ್ಲಿ ಇದನ್ನು ಹೇಳಲಾಗಿದೆ. ಜ್ಞಾನ ವೈರಾಗ್ಯ ಯುಕ್ತೇನ ಅಂದರೆ ಅರ್ಥ ಏನು, ಎಲ್ಲಿವರೆಗೂ ನನಗೆ ಆ ತಿಳುವಳಿಕೆ ಅನ್ನೋದು ಬರೋದಿಲ್ವೋ ಅಲ್ಲಿವರೆಗೂ ಕೂಡ ನಮಗೆ ಭಗವಂತನಲ್ಲಿ ಆಸಕ್ತಿ ಅನ್ನೋದು ಬರೋದಿಲ್ಲ. ಈಗ ಐಹಿಕದಿಂದ ಮುಕ್ತನಾದರೆ ನಮಗೆ ಭಗವಂತನ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು ಅನಿಸುತ್ತೆ. ಎಲ್ಲಿವರೆಗೂ ನಾವು ಮುಕ್ತರಾಗೋದಿಲ್ವೋ ನಮಗೆ ಭಗವಂತನ ಕೆಲಸಗಳನ್ನು ಮಾಡೋದಕ್ಕೆ ಇಷ್ಟ ಆಗಲ್ಲ. ಈಗ ನೋಡಿ, ಭಾಗವತವನ್ನು ಕೇಳಬೇಕು ಅಂತ ಕೂತಿರ್ತೀವಿ, ಆದರೆ ನನಗೆ ಐಹಿಕದಲ್ಲಿ ಇನ್ನೂ ಆಸಕ್ತಿ ಇದ್ದರೆ ಆ ಸಮಯಕ್ಕೆ ಕರೆಕ್ಟಾಗಿ ಆ ಸೀರಿಯಲ್ ಬರುತ್ತಲ್ಲ ಅದನ್ನು ನೋಡಬೇಕಿತ್ತಲ್ಲ ನಾನು ಅಂತ ಅನಿಸುತ್ತೋ ಇಲ್ವೋ. ಈಗ ಐಹಿಕದಲ್ಲೇ ನಮಗೆ ಆಸಕ್ತಿ ಇಲ್ಲ ಅಂತಂದರೆ ಯಾವ ಸೀರಿಯಲ್ಲು ನಮಗೇನು ಡಿಸ್ಟರ್ಬ್ ಮಾಡೋದಿಲ್ಲ, ನಮ್ಗೆ ಅದ್ರ ಬಗ್ಗೆ ಯೋಚನೆಯೂ ಬರೋದಿಲ್ಲ. ಯಾವಾಗ ನಾನು ಭಾಗವತವನ್ನು ಕೇಳ್ತೀನೋ ಅಂತ ನಮ್ಮ ಮನಸ್ಸು ಕಾತರವಾಗಿ ಕಾಯ್ತಾ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಈ ಶ್ಲೋಕದಲ್ಲಿ ಜ್ಞಾನ ವೈರಾಗ್ಯ ಯುಕ್ತೇನ ಅಂತ ಹೇಳಿರೋದು. ಜ್ಞಾನ ಮತ್ತು ವೈರಾಗ್ಯ ಈ ಎರಡೂ ಬಂದರೆ ಮಾತ್ರ ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದು.
ಸ್ವರೂಪಾತ್ಮಕ ಸ್ಥಿತಿಯ ಪೂರ್ಣ ಪ್ರಜ್ಞದಲ್ಲಿದ್ದಾಗ ಮತ್ತು ಐಹಿಕ ಆಕರ್ಷಣೆಗಳಲ್ಲಿ ಅನಾಸಕ್ತನಾಗಿ ವಿರಕ್ತ ಜೀವನದಲ್ಲಿದ್ದಾಗ ಶುದ್ಧ ಭಕ್ತಿ ಸೇವೆಯಿಂದ ಭಕ್ತಿಯುಕ್ತೇನ ಆತನು ತನ್ನನ್ನು ಭಗವಂತನ ಪ್ರೇಮದಾಸನನ್ನಾಗಿ ತೊಡಗಿಸಿಕೊಳ್ಳಬಹುದಾಗಿದೆ. ಯಾವಾಗ ನಮ್ಮಲ್ಲಿ ಪೂರ್ಣ ಪ್ರಜ್ಞೆ ಬರುತ್ತೋ, ಪೂರ್ಣ ಜ್ಞಾನ ಬರುತ್ತೋ, ಅಂದ್ರೆ ನಾನು ಯಾರು ಅನ್ನೋದು ನನಗೆ ಗೊತ್ತಾಗಿರುತ್ತೋ, ಸ್ವರೂಪಾತ್ಮಕ ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾರು ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಮತ್ತೆ ಐಹಿಕದ ಆಕರ್ಷಣೆಗಳು ಏನಿದೆಯೋ ಅದರಲ್ಲಿ ಅನಾಸಕ್ತಿ. ಅವರು ಅಯ್ಯೋ ಅಲ್ಲಿ ಎಷ್ಟು ಚೆನ್ನಾಗಿ ಸೇಲ್ ಆಗ್ತಾ ಇದೆ, ಆಮೇಲೆ ಆ ಮಾಲ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಇಲ್ಲಿ ಯಾವುದೋ ಫಿಲಮ್ ನೋಡೋದಕ್ಕೆ ಹಿಂಗಿದೆ ಹಂಗಿದೆ ಅದರಲ್ಲಿ ಅಂತಂದಾಗ ನಮಗೆ ಅಯ್ಯೋ ಅದು ನನಗೆ ಇಷ್ಟ ಇಲ್ಲಪ್ಪ, ನನಗೆ ಭಾಗವತ ಕೇಳಬೇಕು ಅಥವಾ ಭಗವದ್ಗೀತೆ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಥವಾ ಭಜನೆ ಮಾಡಬೇಕು, ಇದರಲ್ಲಿ ಬಂತು ಅಂತಂದರೆ ನಮಗೆ ಐಹಿಕದಲ್ಲಿ ಆಸಕ್ತಿ ಹೋಗಿದೆ, ಭಗವಂತನಲ್ಲಿ ನಮಗೆ ಆಸಕ್ತಿ ಬಂದಿದೆ ಅಂತ ಅರ್ಥ. ಆದರೆ ಇಲ್ಲಿ ಕೇಳ್ತಾ ಇರೋದು ಅಲ್ಲೆಲ್ಲೋ ಮನಸ್ಸು ಆ ಮನೆಯಲ್ಲಿ ಏನಾಗಿದೆ ಅಥವಾ ಇವ್ರಿಗೆ ಅದು ಕೊಡಬೇಕಿತ್ತು ಅಥವಾ ಇದು ಮಾಡಬೇಕಿತ್ತು ಅಂತ ಎಲ್ಲಾದರೂ ಹೋಯ್ತು ಅಂತಂದರೆ ಇನ್ನೂ ನಮ್ಮ ಮನಸ್ಸು ಐಹಿಕದಲ್ಲೇ ಮುಳುಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಯಾವಾಗ ನಾವು ಈ ರೀತಿ ವಿರಕ್ತಿ ಜೀವನವನ್ನು ಅಥವಾ ಈ ಐಹಿಕದಲ್ಲಿ ಅನಾಸಕ್ತಿಯನ್ನು ಬೆಳೆಸ್ಕೊಳ್ತೀವೋ, ಬೆಳೆಸ್ಕೊಳ್ಳೋದಲ್ಲ, ಅದು ತಂತಾನಾಗೆ ಬರುತ್ತೆ. ಆಗ ನಾವು ಶುದ್ಧ ಭಕ್ತಿಯಿಂದ ಆ ಭಗವಂತನನ್ನು ನಾವು ಪ್ರೀತಿಸ್ಬೋದು. ಯಾವಾಗ ನಾವು ಆ ರೀತಿ ಭಗವಂತನನ್ನು ಪ್ರೀತಿಸಿ ಅವನ ದಾಸನಾಗಿ ನಾವು ಅವನ ಸೇವೆ ಮಾಡ್ತೀವಲ್ವ, ಆಗ ನಮ್ಮ ಒಂದು ಸ್ಥಿತಿನೇ ಬೇರೆ ಇರುತ್ತೆ, ಆ ಆನಂದದ ಒಂದು ಅನುಭವನೇ ಬೇರೆ ಇರುತ್ತೆ. ಪರಿಪಶ್ಯಂತಿ ಎಂದರೆ ಆತನು ಎಲ್ಲವನ್ನೂ ಅದರ ಯುಕ್ತವಾದ ಯಥಾದೃಷ್ಟಿಯಲ್ಲಿ ಕಾಣಬಹುದಾಗಿದೆ ಎಂದು ಅರ್ಥ. ಆಗ ಐಹಿಕ ಗುಣದ ಪ್ರಭಾವವು ಪ್ರಾಯಶಃ ಶೂನ್ಯವಾಗುತ್ತದೆ. ನೋಡಿ, ಯಾವಾಗ ಇಂಥ ಒಂದು ಸ್ಥಿತಿಗೆ ನಾವು ಬಂದ್ಬಿಡ್ತೀವೋ ಆವಾಗ ನಮಗೆಲ್ಲ ಹೇಗಿದೆಯೋ ಹಾಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಈಗ ನಾನು ಹಗ್ಗದ ಒಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ, ಆ ರೀತಿ ಯಾವಾಗ ಜ್ಞಾನದಿಂದ ಹೊರಗಡೆ ಬರ್ತೀವೋ, ಬೆಳಕಾಗುತ್ತೋ, ಅಯ್ಯೋ ಇದು ಹಗ್ಗನ, ನಾನು ರಾತ್ರಿ ಎಲ್ಲ ಹೆದರ್ಕೊಂಡೆ ಹಾವು ಅಂತ ಅಂದ್ಕೊಳ್ತೀವಿ ನೋಡಿ. ಅದೇ ರೀತಿ ನಾವು ಐಹಿಕದಿಂದ ಹೊರಗಡೆ ಬಂದು ನಾನು ಯಾರು ಅನ್ನೋ ತಿಳುವಳಿಕೆ ನನಗೆ ಬರುತ್ತೋ ಆವಾಗ ನಮಗದು ಕಾಣಿಸೋದಕ್ಕೆ ಶುರುವಾಗುತ್ತೆ. ಹೆಂಗಿದೆಯೋ ಹಾಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಈ ಐಹಿಕದ ಗುಣ ಇದೆಯಲ್ಲ, 3 ಗುಣಗಳು, ಅದರ ಪ್ರಭಾವ ನಮ್ಮ ಮೇಲೆ ಬೀರೋದು ಕಂಪ್ಲೀಟಾಗಿ 0 ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಇದನ್ನು ದೃಢಪಡಿಸಲಾಗಿದೆ. ಬ್ರಹ್ಮಭೂತ ಪ್ರಸನ್ನಾತ್ಮ ಆತ್ಮ ಸಾಕ್ಷಾತ್ಕಾರ ಪಡೆದಾಗ ಆತನು ಸುಖಿಯಾಗುತ್ತಾನೆ, ಐಹಿಕ ಗುಣದ ಪ್ರಭಾವದಿಂದ ಮುಕ್ತನಾಗುತ್ತಾನೆ. ನೋಡಿ, ಭಗವದ್ಗೀತೆಯಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾನೆ ಭಗವಂತ. ಅದಕ್ಕೆ ಅಲ್ಲಿ ಯಾವಾಗಲೂ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ ಭಗವದ್ಗೀತೆದು. ಅಲ್ಲೇನು ಹೇಳಿದ್ದಾನೆ, ಬ್ರಹ್ಮಭೂತ ಪ್ರಸನ್ನಾತ್ಮ ಅಂತ. ಅಂದರೆ ಏನು, ಯಾವಾಗ ಆತ್ಮ ಸಾಕ್ಷಾತ್ಕಾರ ಅವನಿಗೆ ಆಗೋಗ್ಬಿಡುತ್ತೋ ಅವನು ಸಂತೋಷವಾಗಿರ್ತಾನೆ, ಅದು ಆನಂದನೇ ಬೇರೆ ಅಂತ ಹೇಳ್ತಾರೆ. ನಾವು ಅದನ್ನು ಅನುಭವಿಸ್ತಾಗ್ತಾನೆ ನಮಗೆ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಈ ಐಹಿಕ ಗುಣಗಳಿದೆಯಲ್ಲ ಅದರ ಪ್ರಭಾವನೇ ನಮ್ಮ ಮೇಲೆ ಇರೋದಿಲ್ಲ, ಅಲ್ಲಿಂದ ನಾವು ಕಂಪ್ಲೀಟಾಗಿ ಮುಕ್ತರಾಗ್ಬಿಟ್ಟಿರ್ತೀವಿ. ಆ ಕಾಲದಲ್ಲಿ ಆತನು ಶೋಕ ಕಾತರಗಳಿಂದಲೂ ಮುಕ್ತನಾಗ್ತಾನೆ. ಆ ಸ್ಥಾನವು ಮದ್ಭಕ್ತಿಂ ಲಭತೆ ಪರಾಂ, ಭಕ್ತಿ ಸೇವೆಯ ಆರಂಭದ ನೈಜ ಸ್ಥಿತಿಯಾಗಿದೆ ಎಂದು ಭಗವಂತನು ಹೇಳುತ್ತಾನೆ. ನೋಡಿ, ಅದನ್ನು ಹೇಳಿದಾನೆ. ಏನು, ಮದ್ಭಕ್ತಿಂ ಲಭತೆ ಪರಾಂ, ಏನು ಅಂದರೆ ಯಾವಾಗ ಅವನು ಮುಕ್ತನಾಗ್ತಾನೋ ಈ ಐಹಿಕ ಗುಣಗಳಿಂದ, ಅವನು ಶೋಕ, ಈ ಆತಂಕಗಳು ಕಾತರಗಳು ಏನೇನಿದೆಯೋ ಅದೆಲ್ಲದರಿಂದನೂ ಮುಕ್ತನಾಗ್ಬಿಡ್ತಾನೆ. ಆ ಒಂದು ಸಮಯಕ್ಕೆ, ಆ ಒಂದು ಸ್ಥಿತಿಗೆ ಮದ್ಭಕ್ತಿಂ ಲಭತೆ ಪರಂ ಅಂದ್ರೆ ಏನು, ಅಲ್ಲಿಂದ ಅವನ ಭಕ್ತಿ ಸೇವೆಯ ಆರಂಭ ನಿಜವಾಗ್ಲೂ ಪ್ರಾರಂಭ ಆಗಿದೆ ಅಂತ ಅರ್ಥ. ಅಲ್ಲಿವರೆಗೂ ಭಕ್ತಿ ಅಲ್ಲ. ಈಗ ನಾವು 1-2 ದೇವಸ್ಥಾನಕ್ಕೆ ಹೋಗಿ ತಿರುಗಾಡ್ಕೊಂಡು ಬರ್ತೀವಿ, 1-2 ಮಾಲೆ ಜಪ ಮಾಡ್ತೀವೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ, 1-2 ಹಾಡು ಹೇಳ್ತೀವೋ ಅಷ್ಟಕ್ಕೆ ನಾವು ಭಕ್ತಿ ಅನ್ಕೊಂಬಿಟ್ಟಿದ್ದೀವಿ. ಇದು ಭಕ್ತಿ ಅಲ್ವೇ ಅಲ್ಲ ಆಯಿತಾ. ಇಂದ್ರಿಯಗಳು ಪವಿತ್ರವಾದಾಗ ಅವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬಹುದಾಗಿವೆ ಎಂದು ನಾರದ ಪಂಚರಾತ್ರದಲ್ಲಿ ಇದನ್ನು ದೃಢೀಪಡಿಸಲಾಗಿದೆ. ಐಹಿಕ ಕಾಲುಷ್ಯಕ್ಕೆ ಆಸಕ್ತನಾದವನು ಭಕ್ತನಾಗಲು ಸಾಧ್ಯವಿಲ್ಲ. ನಾರದ ಪಂಚರಾತ್ರ ಅಂತ ಬರೆದಿದ್ದಾರೆ. ಅದರಲ್ಲೂ ಕೂಡ ಹೇಳಿದ್ದಾರೆ ಅವರು, ಏನು ಅಂತಂದರೆ ಇಂದ್ರಿಯಗಳೆಲ್ಲ ಪವಿತ್ರವಾದಾಗ ಅದು ಭಗವಂತನ ಸೇವೆಯಲ್ಲಿ ತೊಡಗೋದಕ್ಕೆ ಅದು ರೆಡಿಯಾಗಿದೆ ಅಂತ ಅರ್ಥ. ಏನು ಇಂದ್ರಿಯಗಳು ಪವಿತ್ರವಾಗೋದು ಅಂತಂದರೆ ಅರ್ಥ,
ಅಂದ್ರೆ ಏನು? ಐಹಿಕದಲ್ಲೇ ಮುಳುಗಿರೋದನ್ನ ಬಿಟ್ಟು, ಅದು ಯಾವಾಗ ಐಹಿಕ ನನಗೆ ಬೇಡ, ಇದ್ರ ಯಾವುದ್ರಲ್ಲೂ ನನಗೆ ಆಸಕ್ತಿ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬರುತ್ತೆ ನೋಡಿ, ಆವಾಗ ಅದು ಪವಿತ್ರವಾಗಿದೆ ಅಂತ. ಆಗ ಅದಕ್ಕೆ ಬೇರೆ ಏನು? ಈಗ ಇದು ಮನಸ್ಸಂತೂ ಸುಮ್ಮನೆ ಇರೋದಿಲ್ಲ, ಏನಾದರೂ ಮಾಡಬೇಕದು. ಐಹಿಕ ಬೇಡ ಅಂದಾಗ ಅದು ಆಧ್ಯಾತ್ಮಿಕವನ್ನು ಆರಿಸ್ಕೊಳ್ಳುತ್ತೆ. ಅಲ್ಲಿ ಅದು ಪವಿತ್ರವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಯಾವಾಗ ಐಹಿಕದಲ್ಲೇ ಮುಳುಗಿರಬೇಕು ಅಂತ ಅವನಿಗೆ ಅನಿಸುತ್ತೋ, ಅಂದರೆ ಆಸಕ್ತಿ ಇರುತ್ತೋ ಅವನಿಗೆ, ಅವನು ಯಾವತ್ತೂ ಭಕ್ತನಾಗೋದಕ್ಕೆ ಸಾಧ್ಯ ಇಲ್ಲ. ಐಹಿಕದಲ್ಲಿ ವೈರಾಗ್ಯ ಬಂದ್ರೇ ಅವರು ಭಕ್ತರು ಅಂತ ಅನ್ನಿಸ್ಕೊಳ್ಳೋದು ಅಥವಾ ಭಕ್ತಿ ಮಾಡೋದಕ್ಕೆ ಅವ್ರಿಗೆ ಆಗೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.